ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಝೂ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ. ಇದು ಝೂನ ಎಂಟ್ರಿ ಪಾಯಿಂಟು. ಹಾಗೆ ಸ್ವಲ್ಪ ಮುಂದೆ ಕೆಳಗೆ ಹೋದರೆ ಫಸ್ಟ್ ಸಿಗೋದೆ ನಮಗೆ ಝೀಬ್ರಾ ಪಾಯಿಂಟು. ಇಲ್ಲಿ 4-5 ಝೀಬ್ರಾಗಳು ಆಲ್ರೆಡಿ ಇತ್ತು ಅಲ್ಲಿ. ಹಾಗೆಯೇ ಸ್ವಲ್ಪ ರೈಟಿಂಗ್ ನೋಡಿದ್ರೆ ಇಲ್ಲಿ ನಿಮಗೆ ರಿಲ್ಯಾಕ್ಸಿಂಗ್ ಏರಿಯಾ, ಸುಸ್ತಾದವ್ರು ಬಂದು ಇಲ್ಲಿ ಕೂರ್ಬೋದು. ಆಮೇಲೆ ನೀರು ಕುಡಿಬೇಕಂದ್ರೆ ಕುಡಿಬೋದು. ಹಾಗೆಯೇ ಇದು ಝೀಬ್ರಾ ಪಾಯಿಂಟಲ್ಲಿ ಕೆಲವೊಂದು ಝೀಬ್ರಾಗಳು ನೀರು ಕುಡಿತಿದ್ವು, ಆಮೇಲೆ ಕೆಲವೊಂದು ಹಾಗೆ ನಿಂತಿದ್ವು. ತುಂಬ ಚೆನ್ನಾಗಿತ್ತು, ಸೈಟಿಂಗು ನೋಡ್ಬೋದು ನೀವು. ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹಾಗೆ ಮುಂದೆ ಹೊರಟ್ವಿ. ಇಲ್ಲಿ ಒಂದು ಸ್ಮಾಲ್ ಹಟ್ ಥರ ಮಾಡಿದ್ದಾರೆ. ಇದು ಒಂಥರ ಚೆನ್ನಾಗಿದೆ. ಇಲ್ಲಿಂದನೇ ನಿಮಗೆ ಜಿರಾಫೆ ಪಾಯಿಂಟು ಸಿಗುತ್ತೆ. ಆಮೇಲೆ ನಾವು ಫಸ್ಟ್ ಹೋಗಿದ್ದೆ ಮ್ಯಾಪ್ ಹತ್ರ. ಯಾವ್ಯಾವ ಅನಿಮಲ್ಸ್ ಎಲ್ಲೆಲ್ಲಿದೆ ಅಂತ ಫಸ್ಟು ನೋಡ್ಕೊಂಡ್ವಿ. ಅದಾದಮೇಲೆ ನಾನು ಫ್ಯಾಮಿಲಿ ಜೊತೆ ಬಂದಿದ್ದರಿಂದ ಎಲ್ಲರಿಗೂ ಆಲ್ರೆಡಿ ಟಯರ್ಡ್ ಆಗಿತ್ತು, ಸಫಾರಿಯಿಂದ ಬಂದ್ವಿ. ಇಲ್ಲಿ ಬಂದು ಎಲೆಕ್ಟ್ರಿಕ್ ಕಾರ್ನ ಬುಕ್ ಮಾಡಿದ್ವಿ. ಟೋಟಲ್ 500 ಚಾರ್ಜ್ ಮಾಡಿದ್ರು 5 ಪೀಪಲ್ಗೆ. ಎಲೆಕ್ಟ್ರಿಕ್ ಕಾರ್ ಬಂತು, ಅದರಲ್ಲೇ ಹೋಗ್ತಿದ್ದೀವಿ ನೋಡಿ ಇವಾಗ. ಫಸ್ಟ್ ಸ್ಟಾಪ್ ಕೊಟ್ಟಿದ್ದೆ ಅವರು ನಮಗೆ ಜಿರಾಫೆ ಪಾಯಿಂಟಲ್ಲಿ. ಅಲ್ಲಿ ಆಲ್ರೆಡಿ 2 ಜಿರಾಫೆ ಇತ್ತು. ಇಲ್ಲಿ ಬೋರ್ಡನ್ನು ಇಟ್ಟಿದ್ದಾರೆ, ಅದ್ರ ಬಗ್ಗೆ ಅನಿಮಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಬೋರ್ಡಲ್ಲಿ. ಇಲ್ಲಿ ನೋಡ್ಬೋದು ನೀವು 2 ಅನಿಮಲ್ಸ್ ಇತ್ತು. ಒಳ್ಳೆ ಸೈಟಿಂಗ್ ಆಯಿತು, ಇದನ್ನು ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ಎಂಜಾಯ್ ಮಾಡಿದ್ವಿ. ಜಿರಾಫೆನ ನೋಡ್ಕೊಂಡು ಹಾಗೆ ಸ್ವಲ್ಪ ರೈಟಿಗೆ ಟರ್ನ್ ಆದ್ವಿ. ಇಲ್ಲಿ ಹೋಟೆಲ್ ಇದೆ. ನಿಮ್ಗೆ ಏನಾದರೂ ಹೊಟ್ಟೆ ಹಸ್ತಿದೆ ಅಥವಾ ಏನಾದರೂ ತಿನ್ನಬೇಕು ಅಂದರೆ ಇಲ್ಲಿ ಹೋಟೆಲ್ ಇದೆ, ಇಲ್ಲಿ ಹೋಗಿ ತಿನ್ಬೋದು. ನಾವೇನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಮತ್ತೆ ನಮ್ಮದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹತ್ಕೊಂಡ್ವಿ. ಹಾಗೇನೆ ಒಂದು 10-15 ಸೆಕೆಂಡ್ ಹಾಗೇನೆ ಮುಂದೆ ಹೋದ್ವಿ. ಅಲ್ಲಿ ಮುಂದೆ ಹೋದ ತಕ್ಷಣ ನಮಗೆ ಡೈನೋಸರ್ದು ಸ್ಕಲ್ಪ್ಚರ್ ಸಿಕ್ತು. ಆ್ಯಕ್ಚುಲಿ ಇದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ನೋಡ್ಕೊಂಡು ಅದೇ ಥರ ಮತ್ತೆ ಇನ್ನೊಂದು 10-15 ಸೆಕೆಂಡ್ಸ್ ಮತ್ತೆ ಮುಂದೆ ಹೋದ್ವಿ. ಅಲ್ಲಿ ಫಸ್ಟ್ ಸಿಕ್ಕಿದ್ದೆ ನಮಗೆ ಬೇರ್ ಮತ್ತು ಟೈಗರ್ ಪಾಯಿಂಟು. ಇಲ್ಲಿ ಬೋರ್ಡ್ ಇದೆ ನೋಡಿ. ಇಲ್ಲಿ ಫಸ್ಟ್ ಸಿಗೋದೆ ಹುಲಿ ಪಾಯಿಂಟು. ಇವತ್ತು ಸಂಡೇ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳುಗಳೆಲ್ಲ ತುಂಬ ಜನ ಇದ್ದರು. ತುಂಬ ರಶ್ ಇತ್ತು ಇವತ್ತು. ಸಂಡೇಸ್ ಆ್ಯಂಡ್ ವೀಕೆಂಡ್ಸ್ ಯೂಶ್ವಲಿ ತುಂಬ ರಶ್ ಇರುತ್ತೆ. ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಡೇಸ್ನ. ಇದೊಂಥರ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ನೆನಪಾಯಿತು ನಮಗೆ. ಟೈಗರ್ ಆ್ಯಕ್ಚುಲಿ ಅಲ್ಲಿ ನಿಂತಿತ್ತು. ನಾವು ಡ್ರೈವರಿಗೆ ಸ್ಟಾಪ್ ಮಾಡಿ ಅಂತ ಹೇಳಿದ್ವಿ, ಅವ್ರು ಸ್ಟಾಪ್ ಮಾಡಿದ್ರು. ಅದಾದಮೇಲೆ ಟೈಗರ್ ಓಡಾಡ್ತಿತ್ತು, ಅದನ್ನು ನೋಡಿದ್ವಿ. ಚೆನ್ನಾಗಿತ್ತು ಸೈಟಿಂಗ್ ಇದೂ. ಅದಾದಮೇಲೆ ಅಲ್ಲಿಂದ ಹಾಗೆ ಮುಂದೆ ಹೊರಟ್ವಿ ಟೈಗರ್ ನೋಡ್ಕೊಂಡು. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಸಿಕ್ಕಿದೆ ನಮಗೆ ಬೇರ್ ಪಾಯಿಂಟು. ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಕಿರ್ಚಾಡ್ತಿದ್ರು. ಏನಕ್ಕೆ ಅಂತ ನೋಡಿದ್ರೆ ಬೇರ್ ಆ್ಯಕ್ಚುಲಿ ಆಚೆ ಬಂದಿತ್ತು ನೋಡಿ. ಅಲ್ಲೇ ಬೇರಿದೆ, ಅಲ್ಲಿ ಕಾಣಿಸ್ತಿದೆ ಅಲ್ಲ. ಅದು ಇವಾಗ ಮುಂದೆ ಬರುತ್ತೆ. ಮುಂದೆ ಬಂದ್ಬಿಟ್ಟು ಫೇಸ್ ತೋರಿಸಿ ಹೋಗುತ್ತೆ ಎಲ್ಲರಿಗೂ. ಇದೊಂಥರ ಸೈಟಿಂಗ್ ನಿಜ ಚೆನ್ನಾಗಿತ್ತು. ಇವಾಗ ಬೇರ್ ನಮ್ಮ ಹತ್ರನೇ ಬರುತ್ತೆ ನೋಡಿ. ಹತ್ರ ಬಂದು ರಿವರ್ಸ್ ಮತ್ತೆ ಹಿಂಗೆ ಹೋಗುತ್ತೆ. ಅದು ಚೆನ್ನಾಗಿತ್ತು ನೋಡೋಕ್ಕೆ ತುಂಬ. ಬೇರ್ನ ನೋಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ನೆಕ್ಸ್ಟ್ ಸಿಕ್ಕಿದೆ ನಮಗೆ ವೈಲ್ಡ್ ಡಾಗ್ಸ್ದು ಪಾಯಿಂಟು. ಇಲ್ಲಿ ಹೈನಾ, ಗುಳ್ಳೆನರಿ ಮತ್ತು ವೈಲ್ಡ್ ಡಾಗ್ಸು ಎಲ್ಲ ಇತ್ತು. ಇಲ್ಲಿ ಗ್ರೂಪ್ ಆಫ್ ವೈಲ್ಡ್ ಡಾಗ್ಸ್ಗಳೇ ಇತ್ತು. ಸೈಟಿಂಗ್ ನೋಡಿ ತುಂಬ ಚೆನ್ನಾಗಿದೆ. ಇದು ವೈಲ್ಡ್ ಡಾಗು. ಆ್ಯಕ್ಚುಲಿ ಇದು ಆಟ ಆಡ್ತಾ ಇತ್ತು, ಅದ್ರ ಬೋನ್ ಒಳಗೆ ಹೋಗೋಕ್ಕೇನೋ. ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಆಮೇಲೆ ಕೆಳಗಡೆ ಒಂದು ವೈಲ್ಡ್ ಡಾಗ್ ಇತ್ತು, ಅದು ಮಲ್ಕೊಂಡೆಲ್ಲ ಒದ್ದಾಡ್ತಿತ್ತು. ತುಂಬ ಚೆನ್ನಾಗಿತ್ತು ಒಂಥರ ಇದು. ಹಾಗೆ ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಐನಾ ಪಾಯಿಂಟ್ ಇತ್ತು. ಐನಾ ಅಲ್ಲಿ ಮಲ್ಕೊಂಡಿತ್ತು. ಇಲ್ಲಿ ನೋಡಿ, ಇಲ್ಲಿ ಮಲಗಿದೆ ಆರಾಮಾಗಿ. ಅದು ಮಲಗಿತ್ತು, ಅದನ್ನು ನೋಡಿದ್ವಿ. ಒಂದು 2-3 ನಿಮಿಷ ಅದನ್ನು ನೋಡ್ತಾ ಇದ್ವಿ. ಅದೇನೋ ರೆಸ್ಪಾಂಡ್ ಮಾಡಲಿ, ಆರಾಮಾಗಿ ಮಲಗಿತ್ತು. ಅದು ಮಲಗಿರ್ಲಿ ಅಂತ ಹಾಗೆ ಸ್ವಲ್ಪ ಮುಂದೆ ಹೋದ್ವಿ ನಾವು. ಅದಾದಮೇಲೆ ನೆಕ್ಸ್ಟ್ ಸಿಕ್ಕಿದ್ದೆ ನಮಗೆ ಗುಳ್ಳೆನರಿ ಪಾಯಿಂಟು. ಇಲ್ಲಿ 4-5 ಗುಳ್ಳೆನರಿಗಳು ಅಲ್ಲೇ ಮಲಗಿದ್ವು, ಓಡಾಡ್ತಿದ್ವು ಕೆಲವೊಂದು. ನೋಡಿದ್ವಿ. ಇದು ಸೈಟಿಂಗ್ ಚೆನ್ನಾಗಿತ್ತು. ಇನ್ನೊಂದು ಏನು ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಇದ್ರದ್ದು ಮನೆಗಳು ಚೆನ್ನಾಗಿ ಮಾಡಿದ್ದಾರೆ ಗುಳ್ಳೆನರಿಗಳಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಕೇಜ್ಗಳು. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಮತ್ತೆ ಇನ್ನೂ ತುಂಬ ಗುಳ್ಳೆನರಿಗಳು ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆದವು. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಇನ್ನೊಂದು ಸ್ವಲ್ಪ ಸೈಟಿಂಗ್ ಮಾಡ್ಕೊಂಡು ಆಮೇಲೆ ಹೊರಟ್ವಿ.
ವೈಲ್ಡ್ ಡಾಗ್ಸ್ದು ಮತ್ತು ಗುಳ್ಳೆನರಿದು ಸೈಟಿಂಗ್ಸ್ ನೋಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ಇಲ್ಲಿ ಸಿಕ್ಕಿದೆ ನಮಗೆ ಬೋಟಿಂಗ್ ಪಾಯಿಂಟು. ಬನ್ನೇರುಘಟ್ಟ ಝೂ ಅಲ್ಲಿ ನಿಮಗೆ ಬೋಟಿಂಗೂ ಇದೆ. ಸೊ ನಿಮ್ಗೆ ಏನಾದರೂ ಬೋಟಿಂಗ್ ಮಾಡಬೇಕಂತ ತುಂಬ ಇಷ್ಟ ಇದ್ದರೆ ಇಲ್ಲಿ ಹೋಗಿ ನೀವು 100 ರೂಪೀಸ್ or 200 ರೂಪೀಸ್ ಇದೆ, ನನಗೆ ಕರೆಕ್ಟಾಗಿ ಪ್ರೈಸ್ ಗೊತ್ತಿಲ್ಲ. ಸೊ ನೀವು ಅಲ್ಲಿ ಹೋದರೆ ತಿಳ್ಕೊಬೋದು. ಸೊ ಇಲ್ಲಿ ಬೋಟಿಂಗ್ ಮಾಡ್ಬೋದು ನೀವು, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನಾವು ಸ್ವಲ್ಪ ಮುಂದೆ ಹೊರಟ್ವಿ. ಹಾಗೆ ಮುಂದೆ ಹೊರಟಾಗ ನಮಗೆ ಸಿಕ್ಕಿದ್ದು ಹಿಪ್ಪೋಪೊಟಮಸ್ಸು. 2 ಹಿಪ್ಪೋಪೊಟಮಸ್ಸು ನೀರು ಒಳಗಡೆ ಮಲ್ಕೊಂಡು ಆಟ ಆಡ್ತಿದ್ವು. ಇದು ಸೈಟಿಂಗ್ ತುಂಬ ಚೆನ್ನಾಗಿತ್ತು. ಇದು ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಎಂಜಾಯ್ ಮಾಡ್ತು ಇದನ್ನ ನೋಡಿಬಿಟ್ಟು. ಅದಾದಮೇಲೆ ಇದ್ರ ಎಕ್ಸಾಕ್ಟ್ ಆಪೋಸಿಟೇ ನಮಗೆ ಡೀರ್ಸ್ ಇದೆ. ಸೊ ಇಲ್ಲಿ ವೆರೈಟಿ ಆಫ್ ಡೀರ್ಸ್ ಇದೆ, ಸಾಂಬಾರ್ ಡಿಯರ್ ಮತ್ತು ನಾರ್ಮಲ್ ಡೀರ್ಸ್. ತುಂಬ ಡೀರ್ಸ್ ಇತ್ತು ಇಲ್ಲಿ, ತುಂಬ ಹೆಲ್ದಿಯಾಗಿದ್ವು ಡೀರ್ಸ್ ಎಲ್ಲ. ನೋಡಿ ಇದು ಇನ್ನೊಂದು ವೆರೈಟಿ ಆಫ್ ಡೀರ್ಸು. ಡಿಯರ್ಸ್ನೆಲ್ಲ ನೋಡ್ಕೊಂಡು ಅದಾದಮೇಲೆ ಹಾಗೆ ಮುಂದೆ ಹೋದ್ವಿ. ಜನ ನಿಂತಿದ್ರು ಏನಕ್ಕೆ ಅಂತ ಅಂದರೆ ಆನೆ ಮರಿಗಳಿದ್ವು. ಸೊ ಇಲ್ಲಿ ಎಲಿಫೆಂಟ್ ಝೋನ್ ಥರ ಇದು. ಸೊ ಆಮೇಲೆ ಇಲ್ಲೊಂದು ನಿಮಗೆ ಸುವರ್ಣಮುಖಿ ಅಂತ ಒಂದು ಕೆಫೆ ಇದೆ. ನಿಮ್ಗೆ ಏನಾದರೂ ಹೊಟ್ಟೆ ಹಸ್ತಿದೆ ಅಥವಾ ಏನಾದರೂ ತಿನ್ಬೇಕಂದ್ರೆ ಅಲ್ಲಿ ಹೋಗಿ ತಿನ್ಬೋದು. ಆಮೇಲೆ ಇಲ್ಲಿ ಎಲಿಫೆಂಟ್ ಅಡಾಪ್ಟರ್ಸ್ದು ಬೋರ್ಡು ಹಾಕಿದ್ದಾರೆ, ಯಾರು ಅಡಾಪ್ಟ್ ಮಾಡಿದ್ದಾರೆ ಅಂತ. ಸೊ ಎಲಿಫೆಂಟ್ ಮರಿಗಳು ತುಂಬ ಕ್ಯೂಟಾಗಿತ್ತು, ನೋಡೋಕೆ ಚಂದ. ಎಲಿಫೆಂಟ್ಸ್ನೆಲ್ಲ ನೋಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ಮುಂದೆ ಒಂದು 15 ಸೆಕೆಂಡ್ಸ್ ಮುಂದೆ ಹೋದ್ಮೇಲೆ ನಮಗೆ ನೆಕ್ಸ್ಟ್ ಸಿಕ್ಕಿದೆ ಬರ್ಡ್ಸ್ ಪಾಯಿಂಟು. ಇಲ್ಲಿ ವೆರೈಟಿ ಆಫ್ ಬರ್ಡ್ಸ್ ಇದೆ ಮತ್ತು ಸ್ನೇಕ್ಸ್ ಇದೆ. ಹಾಗೆ ಟರ್ಕಿ ಕೋಳಿನೂ ಇತ್ತು. ಆಮೇಲೆ ಬರ್ಡ್ಸ್ಗಳೆಲ್ಲನೂ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಇಲ್ಲೇನೆ ನಾವು ಮತ್ತು ನನ್ನ ಫ್ಯಾಮಿಲಿ. ಇಲ್ಲಿ ವೆರೈಟಿ ಆಫ್ ಪ್ಯಾರೆಟ್ಸ್ ಇದೆ ನೋಡಿ, ಗ್ರೀನ್ ಪ್ಯಾರೆಟ್ಸ್ ಮತ್ತು ವೈಟ್ ಪ್ಯಾರೆಟ್ಸ್, ಯಾವುದಾದ್ರು ಬೇರೆ ಥರ ಪ್ಯಾರೆಟ್ಸ್ಗಳು ಇತ್ತು ಇಲ್ಲಿ. ಇದು ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ನಮಗೆ ಸಿಕ್ಕಿದ್ದೆ ಸ್ನೇಕ್ ಪಾಯಿಂಟು. ಸೊ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದ ತಕ್ಷಣ ಸ್ನೇಕ್ ಇತ್ತು. ಇಲ್ಲಿ ನೋಡಿ ನೀರೊಳಗಿದೆ, ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ನೀರೊಳಗಡೆ ಒಂದು ಸ್ನೇಕ್ ಇದೆ ನೋಡಿ, ನೀರು ಹಾವಿರ್ಬೋದು ಇದು. ಸೊ ಹಾಗೇನೆ ಮುಂದೆ ಹೋದಾಗ ನಮಗೆ ಕೆಂದಳಿಲು ಕಾಣಿಸ್ತು, ಅದು ಜೋಳ ತಿಂತಿತ್ತು. ಎಷ್ಟು ಕ್ಯೂಟಾಗಿತ್ತು ಅಂದರೆ ಇದು ನಾವು ನೋಡ್ಕೊಂಡು ತುಂಬ ನಗಾಡಿದ್ವಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನೋಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ನೆಕ್ಸ್ಟ್ ಸಿಕ್ಕಿದೆ ನಮಗೆ ಕೆಂಪು ಕಿವಿಯ ಆಮೆ. ಸೊ ಇದು ವೆರೈಟಿ ಆಗಿತ್ತು ನೋಡಿ, ಇವಾಗ ಝೂಮ್ ಮಾಡ್ತೀನಿ. ಸೊ ಈ ಆಮೆದು ಕಿವಿ ರೆಡ್ ಕಲರ್ ಇದೆ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು, ಒಂಥರ ಯುನೀಕ್ ಆಗಿತ್ತು ಇದು ನೋಡಿ. ಹಂಗೆ ಝೂಮ್ ಮಾಡ್ತಿದ್ದೀನಿ. ಈ ಆಮೆನೆ ನೋಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ತುಂಬ ಚೆನ್ನಾಗಿದ್ರು. ಎಲ್ಲಿ ಅಂತ ಅಂದರೆ ಮುಳ್ಳಂದಿ ಇರೋ ಜಾಗದಲ್ಲಿ ಮುಳ್ಳಂದಿಗೆ ಕ್ಯಾರೆಟ್ ಮತ್ತು ಎಲ್ಲ ಥರ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ಲೀವ್ಸ್ ಎಲ್ಲ ಹಾಕಿ ಬಿಟ್ಟಿದ್ರು. ಸೊ ಮುಳ್ಳಂದಿ 2 ಇತ್ತು, 2 ಆಟ ಆಡ್ಕೊಂಡು ತಿಂತಿದ್ವು. ಚೆನ್ನಾಗಿತ್ತು ಇದನ್ನು ನೋಡೋಕ್ಕೆ. ನಾವು ಇದನ್ನು ಮೋಸ್ಟ್ಲಿ ಟಿ ವಿಯಲ್ಲಿ ನೋಡಿರ್ತೀವಿ. ಟೈಗರ್ಸ್ ಏನಾದರೂ ಅಟ್ಯಾಕ್ ಮಾಡೋಕ್ಕೆ ಹೋದರೆ ಅದ್ರ ಮುಳ್ಳಿಂದ ಚುಚ್ಚುತ್ತೆ ಅದನ್ನು. ಯೂಶ್ವಲಿ ಟೈಗರು ಅಥವಾ ಯಾವುದೇ ಅನಿಮಲ್ಲು ಇದನ್ನು ಹಂಟ್ ಮಾಡೋಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ, ಬಿಕಾಸ್ ಅದ್ರ ಮುಳ್ಳಿಂದನೇ ಅದು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳತ್ತೆ. ಅದನ್ನೆಲ್ಲ ನೋಡ್ಕೊಂಡು ಹಾಗೇನೆ ಸ್ವಲ್ಪ ಮುಂದೆ ಹೊರಟ್ವಿ. ನೆಕ್ಸ್ಟ್ ಸಿಕ್ಕಿದ್ದು ನಮಗೆ ಹೆಬ್ಬಾವಿನ ಪಾಯಿಂಟು. ಸೊ ಇಲ್ಲಿ ನೋಡಿ ಹೆಬ್ಬಾವಿದೆ, ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ. ಸೊ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಆಮೇಲೆ ಇನ್ನೊಂದೇನು ಸ್ಟ್ರೇಂಜ್ ಅಂದರೆ ಅದರೊಳಗಡೆ ಮೊಲ ಬಿಟ್ಟಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ, ಮೇ ಬಿ. ಅದೆಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಸಿಕ್ಕಿದೆ ಲಯನ್ ಪಾಯಿಂಟು. ಇಲ್ಲಿ ಲಯನ್ ಇದೆ ನೋಡಿ. ಸೊ 2 ಲಯನ್ಗಳು ಮಲ್ಕೊಂಡಿತ್ತು, ಆರಾಮಾಗಿ ರೆಸ್ಟ್ ಮಾಡ್ತಿತ್ತು. ಸೊ ಅದನ್ನು ನೋಡ್ಕೊಂಡು ಹಾಗೇನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಅಲ್ಲಿ ಲಯನ್ಸ್ನ ನೋಡ್ಕೊಂಡು. ಲಯನ್ ಸೈಟಿಂಗ್ ಎಲ್ಲ ಮುಗಿಸಿ ಹಾಗೆ ಮತ್ತೆ ಎಲೆಕ್ಟ್ರಿಕ್ ಕಾರ್ ಹತ್ತಿ ಹೊರಟ್ವಿ. ಸೊ ಇಲ್ಲಿಗೆ ಝೂ ಎಂಡ್ ಆಯಿತು. ಸೊ ಇವಾಗ ಎಕ್ಸಿಟ್ಗೆ ನಮ್ಮನ್ನು ಡ್ರಾಪ್ ಮಾಡ್ತಾರೆ ಈ ಎಲೆಕ್ಟ್ರಿಕ್ ಕಾರ್ ಅವರು. ಸೊ ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಸೊ ಆಮೇಲೆ ಇದು ಎಕ್ಸಿಟ್ ಪಾಯಿಂಟ್ ನೋಡಿ. ಇಲ್ಲಿ ಏನಾದರೂ ನಿಮಗೆ ಟಯರ್ಡ್ ಆಗಿದ್ರೆ ನೀರು ಕುಡಿಬೋದು. ಆಮೇಲೆ ಇದೆ ಎಕ್ಸಿಟ್ ಗೇಟು. ಇಲ್ಲಿಂದ ಆಚೆ ಬಂದ್ವಿ. ನೀವು ಆಚೆ ಬಂದರೆ ಸೀದಾ ಎಲ್ಲಿ ಎಂಟ್ರಿ ತೊಗೊಂಡಿದ್ರಿ ಅದೇ ಜಾಗದಲ್ಲಿ ಆಚೆ ಬರ್ತೀರಾ. ಆಮೇಲೆ ಲೆಫ್ಟ್ ಸೈಡ್ ಪಾರ್ಕ್ ಇದೆ ಮಕ್ಕಳು ಆಟ ಆಡೋಕ್ಕೆ. ನಿಮ್ಗೆ ಏನಾದರೂ ಮಕ್ಕಳು ಜೊತೆ ಬಂದಿದ್ರೆ ಮಕ್ಕಳುಗಳನ್ನ ಕರ್ಕೊಂಡೋಗಿ ಆಟ ಆಡ್ಬೋದು, ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ಝೂ ಶಾಪ್ ನೋಡಿ, ನಿಮ್ಗೆ ಏನಾದರೂ ಅನಿಮಲ್ಸ್ದು ಡಾಲ್ ಏನಾದರೂ ತೊಗೊಬೇಕಂದ್ರೆ ತೊಗೊಬೋದು. ಹಾಗೆ ಆಚೆ ಬಂದ ತಕ್ಷಣ ಫುಡ್ ಕೋರ್ಟ್ ಇತ್ತು, ನಿಮ್ಗೆ ಏನಾದರೂ ಹೊಟ್ಟೆ ಹೆಸರು ಇಲ್ಲಿ ತಿನ್ಬೋದು. ಇಲ್ಲಿಗೆ ಎಂಡ್ ಆಗುತ್ತೆ ಝೂ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.